ನೋಡಿ ವೀಕ್ಷಕರೇ, ನಮಸ್ಕಾರ. ನಿಮಗೇನಾದರೂ ಈ ಶತ್ರು ಕಾಟಗಳು ಜಾಸ್ತಿ ಆಗ್ಬಿಟ್ಟು ಮಾಟ ಮಂತ್ರ ವಾಮಾಚಾರ ಇಂಥದಕ್ಕೆಲ್ಲ ಸಿಲುಕಾಕೊಬಿಟ್ಟಿದ್ದೀವಿ, ಹೇಗೆ ನಾವು ಹೊರಗಡೆ ಬರೋದು ಅನ್ನೊಂದಿದ್ರೆ ನೋಡಿ, ಮನೆಯಲ್ಲೇ ನೀವು ಅಮಾವಾಸ್ಯೆಯ ಸಂಜೆ ಅಥವಾ ಶುಕ್ರವಾರ ಇಲ್ಲ ಮಂಗಳವಾರ ಸಂಜೆ ಮುಸ್ಸಂಜೆಯಲ್ಲಿ ಮಾಡಬೇಕಾಗತ್ತೆ. ಇದೊಂದು ತಂತ್ರವನ್ನು ನೀವು ಅನುಸರಿಸಿ ಎಂಥ ಎಫೆಕ್ಟಿವ್ ಮಾಟ ಮಂತ್ರ ವಾಮಾಚಾರ ಆದರೂ ಕಂಪ್ಲೀಟಾಗಿ ಯಾರು ಮಾಡಿಸಿರ್ತಾರೋ ಅವ್ರಿಗೆ ತಿರುಗೋ ಮಾಡುವಾಗ್ಬಿಡುತ್ತೆ. ಏನು ಮಾಡಬೇಕಪ್ಪ ಅಂದರೆ ಈ ಒಂದು ನಿಂಬೆಹಣ್ಣು ತೊಗೊಳ್ಳಿ. ಆ ನಿಂಬೆಹಣ್ಣಲ್ಲಿ ಯಾರು ನಿಮಗೆ ಈ ಮಾಟ ಮಂತ್ರ ವಾಮಾಚಾರ ಮಾಡಿಸ್ಬಿಟ್ಟವ್ರೆ ಅಂತ ನಿಮಗೆ ಅನುಮಾನ ಇರುತ್ತೆ, ಅವ್ರ ಹೆಸರನ್ನು ಬರೀರಿ. ಈ ರೀತಿ ಬರೆದುಕೊಂಡು ಒಂದು ಮೊಳೆ ಅಥವಾ ಸೂಜಿ ಯಾವುದಾದ್ರೂ ತೊಗೊಳ್ಳಿ, ಮೊಳೆ ತೊಗೊಳ್ಳಿ, ತುಂಬ ಎಫೆಕ್ಟಿವ್ ಆಗಿರುತ್ತೆ, ಮೊಳೆ ಹೊಡೆದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ತಗೊಂಡು ಈ ರೀತಿಯಾಗಿ ಚುಚ್ಚಿ, ಅವ್ರ ಹೆಸರಿಗೆ ಅಡ್ಡವಾಗಿ ಈ ರೀತಿಯಾಗಿ ಚುಚ್ಚಿ ನೋಡಿ. ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ಆ ಒಂದು ಮಂತ್ರವನ್ನು ಕೂಡ 11 ಬಾರಿ ಜಪಿಸುತ್ತಾ 11 ಬಾರಿ ಇವ್ರ ಹೆಸರು ಅಂದರೆ ಯಾರು ನಿಮಗೆ ವಾಮಾಚಾರ ಮಾಡಿಸಿರ್ತಾರೋ ಅವ್ರ ಹೆಸರನ್ನು ಹೇಳಿ ಚುಚ್ಚಿ 11 ಬಾರಿ ಚುಚ್ಚಿ 11 ಬಾರಿ ಮಂತ್ರವನ್ನು ಜಪಿಸಿ ಇದನ್ನು ತೊಗೊಂಡು ಹೋಗಿ ಯಾರೂ ನೋಡದೇ ಇರುವಂಥ ಸ್ಥಳದಲ್ಲಿ ಊತ ಹಾಕ್ಬಿಟ್ಟು ಬಂದುಬಿಡಿ. ಇದಾದ ಕೇವಲ 8 ದಿನದಲ್ಲಿ ಅವರು ಏನೆಲ್ಲ ಮಾಟ ಮಂತ್ರ ವಾಮಾಚಾರ ನಿಮಗೆ ಮಾಡಿಸಿರ್ತಾರೋ ಅದು ಅವ್ರಿಗೆ ವಾಪಸ್ ತಿರುಗುತ್ತೆ. ಆ ತಿರುಗಿರೋ ವಿಚಾರ ಕೂಡ ನಿಮಗೆ ತಲುಪುತ್ತೆ. ಇನ್ನೂ ಹೇಗೆ ಎಫೆಕ್ಟಿವ್ ಆಗಿ ನಾವು ತಪ್ಪಿಸ್ಕೊಳ್ಳೋದು, ಅಥವಾ ಏನಾದ್ರು ಕೆಟ್ಟದ್ದು ಮಾಡಿಸಿದ್ರೆ ಅವ್ರಿಗೆ ಅದು ತಿರುಗು ಬಾಣವಾಗಬೇಕು ಅನ್ನೋದಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಗುರೂಜಿ ನಂಬರ್ಗೆ ನೀವು ಕರೆ ಮಾಡಿ, ಅವರು ಇದಕ್ಕೆಲ್ಲ ಶಾಶ್ವತ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ವೀಕ್ಷಕರ ಜೊತೆಗೆ ಈ ತಂತ್ರವನ್ನು ನೀವು ಮಾಡಬೇಕಾದ್ರೆ ಅಮಾವಾಸ್ಯೆ, ಹುಣ್ಣಿಮೆ, ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ಕಾಲ ನೋಡಿ ನೀವು ಮಾಡಬೇಕಾಗತ್ತೆ. ಜೊತೆಗೆ ಯಾವುದೇ ಕೆಟ್ಟ ಉದ್ದೇಶಕ್ಕೆ ಮಾಡಬೇಡಿ, ಒಳ್ಳೆಯ ಉದ್ದೇಶಕ್ಕೆ ಮಾಡಿದ್ರೆ ಮಾತ್ರ ನಿಮಗೂ ಅದರ ಒಳ್ಳೆಯ ಪರಿಣಾಮ ತಲುಪುತ್ತೆ.